ಜಯವಾಗಲಿ. ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆ. ಪಟಾಕ್ಷಿ ಹಾರಿಸ್ಬೇಡ ಬೋ, ಕೈ ಮುಗಿತಾರೆ. ಪಟಾಕ್ಷಿ ಹಾರಿಸ್ಬೇಡ್ರಿ, ಮೊದ್ಲ ಬಿಸಿಲೈತೆ. ಯಾರು ಹಚ್ಬೇಡ್ರಿ ಪಟಾಕ್ಷಿಯಪ್ಪ. ಸಿದ್ದರಾಮಯ್ಯ ನೇತೃತ್ವದ ಈ ಸರ್ಕಾರದ ದುರಾಡಳಿತವನ್ನ ಖಂಡಿಸಿ, ಜನರಿಗೆ ಆಗುತ್ತಿರತಕ್ಕಂಥ ಅನ್ಯಾಯವನ್ನ ಖಂಡಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರ ಸುಪುತ್ರರೂ ಆದಂತ ಸನ್ಮಾನ್ಯ BY ವಿಜೇಂದ್ರರವರು, ಇನ್ನು ನಾವು ಸುಮ್ಮನೆ ಕುಂತ್ರ ಈ ಸರ್ಕಾರ ಇನ್ನಷ್ಟು ದಾರಿ ಬಿಡ್ತೈತೆ ಅಂತ ಹೇಳಿ ಇಂಥ ಸುಡು ಬಿಸಿಲಿನಲ್ಲಿಯೂ ಕೂಡ ಪ್ರತಿದಿನ 2 ರಿಂದ 3 ಜಿಲ್ಲೆಗಳಿಗೆ ತೆರಳಿ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅದರ ನೇತೃತ್ವವನ್ನು ವಹಿಸಿದಂತಹ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರರವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ರಾಜು ಕೂಡಿಗೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಗೌರವಾನ್ವಿತ ಆಮಂತ್ರಿತರೇ, ಇಂಥ ಸುಡು ಬಿಸಿಲಿನಲ್ಲಿಯೂ ಕೂಡ ಜಿಲ್ಲೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸಿದಂತ ಭಾರತೀಯ ಜನತಾ ಪಕ್ಷದ ಯಾವತ್ತು ಕಾರ್ಯಕರ್ತರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, 2023ರ ಚುನಾವಣೆ ಸನ್ಮಾನ್ಯ DK ಶಿವಕುಮಾರ್ ಅಧ್ಯಕ್ಷರು, ಚುನಾವಣಾ ಉಸ್ತುವಾರಿಯ ಜವಾಬ್ದಾರಿ ಹೊತ್ತಂತವರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಜನರಿಗೆ ಅನುಕೂಲವಾಗುವಂತ 5 ಗ್ಯಾರಂಟಿಗಳನ್ನು ಕೊಟ್ಟರು. ಗ್ಯಾರಂಟಿಗಳಿಗೆ ನಮ್ಮ ಪಕ್ಷ ಯಾವತ್ತೂ ವಿರೋಧಿಲ್ಲ. ಚುನಾಯಿತ ಸರ್ಕಾರಗಳು ಬಡ ಜನರ, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರ ಕಣ್ಣೀರನ್ನು ಒರೆಸಬೇಕು. ಏನು ಚುನಾವಣಾ ತಂತ್ರಗಾರಿಕೆ ಮಾಡುವಂತ ಕನಗೌಳ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಸಲಹೆಗಳನ್ನು ಕೊಟ್ಟ. ಭಾಗ್ಯಲಕ್ಷ್ಮಿ, ಸಾರಿಗೆ ವ್ಯವಸ್ಥೆ, ಇಂಥ 5 ಗ್ಯಾರಂಟಿ ಬರದೊಳಗೆ ಹೇಳಿಬಿಟ್ರು ಸಿದ್ದರಾಮಯ್ಯನವರು. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ. ಪ್ರಾರಂಭದ ದಿವಸದಲ್ಲಿ 1-2 ತಿಂಗಳು ಕೊಟ್ರು. ಆಮೇಲೆ ನಾನು ಅದನ್ನ ಮಾತಾಡ್ತಂತೇಳಿ ಮರಯ್ಯ ನೋಡ್ರಿ, ಸಿದ್ದರಾಮಯ್ಯನವರ ಸಾಮಾನ್ಯ ಜನರು ಬಾಳಕತ್ತಾರೆ ನಿಮ್ ಕತೆ. ಹೆಂಡತಿಗೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟ, ಅದ್ರ 3 ಪಟ್ಟು ಗಂಡನ ಕಿಸದಾಗಿಂದ ರೊಕ್ಕ ಕಸ್ಕೊಂಡ. 48 ಕ್ಷೇತ್ರದ ಬೆಲೆಗಳನ್ನ ಏರಿಕೆ ಮಾಡ್ಯಾರ. ಜನನಕ್ಕ ಟ್ಯಾಕ್ಸ್ ಕೊಡಬೇಕು, ಮರಣ ಉತ್ತಾರ ತಗೋಬೇಕಾದ್ರೆ ಟ್ಯಾಕ್ಸ್ ಕೊಡಬೇಕು. ಕಸಕ್ಕೆ ಟ್ಯಾಕ್ಸ್ ಹಾಕಿದ್ದು ಈ ರಾಷ್ಟ್ರದೊಳಗೆ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಬಹುತೇಕ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿ, ಹಿಂದಿನ ಸರ್ಕಾರ ಚುನಾವಣೆ ಬಂದಾಗ 25,000 ಕೋಟಿ ರೂಪಾಯಿಗಳನ್ನ ರಾಜ್ಯದ ಖಜಾನೆಯಲ್ಲಿ ಇಟ್ಟಿದ್ದೀವಿ. ಈ ಬಂದ ಸರ್ಕಾರ 1ನೇ ವರ್ಷ 25,000 ಖರ್ಚು ಮಾಡಿ 1 ಲಕ್ಷ ಕೋಟಿ ಸಾಲ ಮಾಡಿದ್ರು. ಈಗ 1 ಲಕ್ಷ ಕೋಟಿ ಸಾಲ ಮಾಡ್ಯಾರ. ಇನ್ನು 3 ವರ್ಷದೊಳಗೆ ಇನ್ನೊಂದು 5 ಲಕ್ಷ ಕೋಟಿ ಸಾಲ ಮಾಡಿ ಕರ್ನಾಟಕ ರಾಜ್ಯಕ್ಕೆ 10 ಲಕ್ಷ ಕೋಟಿಗಳ ಸಾಲವನ್ನು ಮಾಡ್ತಾರ. ಮುಂದೆ ಬಂದಂತ ಸರ್ಕಾರಗಳು ಆ ಸಾಲದ ಬಡ್ಡಿಯನ್ನು ತೀರಿಸುವ ಕೆಲಸ ಅಷ್ಟೇ ಮಾಡಬೇಕಾಗೈತಿ. ಇಂಥ ದುರಾಡಳಿತವನ್ನು ಕಿತ್ತೊಗಿಬೇಕು. ಈ ಸರ್ಕಾರವನ್ನು ಕಿತ್ತೊಗಿಲಿಕ್ಕೆ ಹೋರಾಟ ಮಾಡಬೇಕಂತ ಹೇಳಿ ಇಂಥ ಸುಡು ಬಿಸಿಲಲ್ಲೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಈ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟಿದ್ದೀರಿ. ಇಂಥ ಯಾತ್ರೆ ಬಹಳ ಯಶಸ್ವಿಯಾಗಿ ಗದಗ ಜಿಲ್ಲೆಯಲ್ಲಿ ನಡೆದಿದೆ. ಇಂಥ ಯಾತ್ರೆಯನ್ನು ಕೈಗೊಂಡಂತ ವಿಜೇಂದ್ರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ, ಆದಷ್ಟು ಬೇಗನೆ ನಾವು ನೀವೆಲ್ಲರೂ ಸೇರಿಕೊಂಡು ಈ ಸರ್ಕಾರವನ್ನು ಕಿತ್ತೆಸುವಂತ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ಎಲ್ಲರನ್ನ ಉದ್ದೇಶಿಸಿ ಈ ಸಮಾವೇಶದ ಯಶಸ್ವಿಗೆ ಶ್ರಮಿಸಿದಂತಹ ಶ್ರೀಯುತ CC ಪಾಟೀಲ್ ಸಾಹೇಬರಿಗೆ, ಚಂದ್ರು ಲಮಾಣಿ ಅವರಿಗೆ, KG ಬಂಡಿ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ, ಈಗ ಜನಪ್ರಿಯ ಶಾಸಕರು ಮಾಜಿ